ಇವತ್ತೇನು 15/7/2025 ಏನು ನಮ್ಮ ಪಂಚಾಯತಿ ಅಧ್ಯಕ್ಷರಾದಂಥ ಜಯಲಕ್ಷ್ಮಿ ಆರು ಎಲ್ ಎನ್ ರಾಜು ಮತ್ತು ಅಧ್ಯಕ್ಷ ಸ್ಥಾನದಿಂದ ಮತ್ತು ಸದಸ್ಯ ಸ್ಥಾನದಿಂದ ಅನರ್ಹಗೊಂಡಿರ್ತಾರೆ ಆ ಡೇಟ್ಗೆ. ಇವತ್ತೇನು ಆ ಪ್ರಕ್ರಿಯೆ ನಡೆದು ಇವತ್ತೇನು 10/9/2025 ಇವತ್ತು ನಮ್ಮ ಗ್ರಾಮ ಪಂಚಾಯತ್ ಚುನಾವಣೆ ನಡೀಬೇಕಾಯಿತು. ಚುನಾವಣೆ ಅಧಿಕಾರಿಗೆ ನಮ್ಮ ತಾಲೂಕು ದಂಡಾಧಿಕಾರಿಗಳಂತ ಆನಂದ್ ಕುಮಾರ್ ಸರ್ನ ಆಯ್ಕೆ ಮಾಡಿದ್ರು. ಅವ್ರು ಯಾವುದೇ ಇದು ಬಂದಿಲ್ಲ. ಅದೇ ನಿಮ್ಗೆಲ್ಲರಿಗೂ ನೋಟಿಸ್ ಕೊಟ್ಟಿದ್ರಾ? ನೋಟಿಸ್ ಕೊಟ್ಟಿದ್ರಾ? ಎಲ್ಲರೂ ಕೊಟ್ಟಾರ. ಒಂದು ಕೈ ಸರ್ ನಮ್ಮ ಪಿಡಿಒರು ಒಂದು ಕೈಯಿಂದ ಮಾಮೂಲಿ ನೋಟಿಸ್ ಕೊಡ್ತಾರೆ, ಅದನ್ನು ಕೊಟ್ಟಿದ್ದಾರೆ. ಇತ್ತು 7 ದಿವಸದೊಳಗಾಗಿ ಒಂದು ರಿಜಿಸ್ಟರ್ ಪೋಸ್ಟ್ ಮಾಡಿದ್ದಾರೆ. ಎಲ್ಲರೂ ಸದಸ್ಯರಿಗೂ ತಪ್ಪಿದೆ, ಸಾವಿಚಾರ ಎರಡು ಮಾತಿಲ್ಲ. ಯಾವುದೇ ಇಲ್ಲಿ ಬಂದು ನಮ್ಮ ಚುನಾವಣೆಗಂತ ತಹಸೀಲ್ದಾರ್ ಸಾರು ಇಲ್ಲಿ ನಮ್ಮ ಪಂಚಾಯತಿ ಬಂದಿಲ್ಲ. ಈಗಾಗಲೇ 12 ನಾಮನಿರ್ದೇಶನ ಮಾಡಕ್ಕೆ ಎಷ್ಟೊತ್ತು ಟೈಮ್ ಕೊಟ್ಟಿದ್ರು ಅಂತ? 10:30 11 ಗಂಟೆ 10:30 11 ಗಂಟೆವರೆಗಿತ್ತು ನಾಮಿನೇಷನ್ ಫೈಲ್ ಮಾಡೋದು. ಇದಕ್ಕೆ ಯಾರು ಅಧಿಕಾರಿಗಳು ಬಂದಿಲ್ಲ. ಯಾಕೆ ಬಂದಿಲ್ಲ ಅಂತ ಏನಾದ್ರು ಗೊತ್ತಾಯ್ತಾ ಸರ್? ಯಾಕೆ ಬಂದಿಲ್ಲ ನಮ್ಗೆ ಗೊತ್ತಿಲ್ಲ ಸರ್. ಸಂಬಂಧಪಟ್ಟ ಅಧಿಕಾರಿಗಳೇ ಇದ್ರ ಬಗ್ಗೆ ಹೇಳ್ಬೇಕು ಸರ್ ಸ್ಪಷ್ಟನೆ. ಏನೇ ಇದ್ರು ಸಂಬಂಧಪಟ್ಟ ಅಧಿಕಾರಿಗಳೇ ಇದನ್ನ ಸ್ಪಷ್ಟನೆ ಕೊಡಬೇಕಾಯ್ತು. ಬಂದಿಲ್ಲಿ ಏನೋ ಬಂದಿದೆ, ಸ್ಟೇಜ್ ಸಿಕ್ಕಿದೆ, ಇನ್ನೊಂದು ಸಿಕ್ಕಿದೆ, ನಮ್ಗೆ ಗೊತ್ತಿಲ್ಲ. ಅದನ್ನ ಬಂದ ಸಂದರ್ಭದಿಂದ ಅವ್ರಿಗೆ ಅಧಿಕೃತವಾಗಿ ಬಂದಿರೋ ಕಾಪಿ ತಕೊಂಬಂದು ಇದು ಸರ್ವ ಸದಸ್ಯರು ಏನಿರ್ತಾರೋ ಹಿಂಗಾಗಿದೆ, ಇದು ಪೋಸ್ಟ್ ಮಾನ್ ಆಗ್ತೈತೆ, ಈ ಚುನಾವಣೆ ನಡೆಸಕ್ಕಲ್ಲ ಪ್ರಕ್ರಿಯೆ ಅಂತಾನೆ ಮಾನ್ಯ ತಹಸೀಲ್ದಾರ್ ಹೇಳ್ಬೇಕಾಯ್ತು ಚುನಾವಣಾಧಿಕಾರಿಗಳು. ಇದು ಯಾವುದೇ ತರದ್ದು ಹೇಳಿಲ್ಲ. ಇದು ಕಾನೂನು ಉಲ್ಲಂಘನೆ ಆಗ್ತಾ ಇದೆ. ರಾಜಕೀಯ ಒತ್ತಡದಿಂದ ಪ್ರಭಾವ ಅಧಿಕಾರಿಗಳು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಆದ್ರಿಂದ ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ, ಕಾನೂನು ಸುವ್ಯವಸ್ಥೆಯಲ್ಲಿ ಅನ್ಯಾಯ ಆಗ್ತಾ ಇದೆ. ಅನ್ಯಾಯ ಅನ್ಯಾಯ ದಂಡಾಧಿಕಾರಿಗೆ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗೆ ದಂಡಾಧಿಕಾರಿಗೆ ಬೇಕು ಒಬ್ಬ ಜನಪ್ರತಿನಿಧಿ, ಗ್ರಾಮ ಪಂಚಾಯತಿಯ ಮೆಂಬರ್ ಸದಸ್ಯತ್ವ ನಾನು. ಇಲ್ಲಿ ನನಗೆ ಏನ್ ಕೊಟ್ಟಿದ್ರು ಅಂದ್ರೆ, ಇವತ್ತು 10ನೇ ತಾರೀಕು ಪಂಚಾಯತಿಯಲ್ಲಿ ಎಲೆಕ್ಷನ್ ನಡೀತೈತೆ, ಅಧ್ಯಕ್ಷ ಚುನಾವಣೆ ನಡೀತೈತೆ. ಅದಕ್ಕೆ ಸದಸ್ಯರು ಬಂದು ಎಲ್ಲರೂ ವೋಟ್ ಮಾಡಬೇಕು, ನಾಮಪತ್ರ ಸಲ್ಲಿಸಕ್ಕೆ 11 ಗಂಟೆ ಟೈಮಿಂಗ್ಸ್ ಕೊಟ್ಟಿದ್ರು. ಈ ಸಿರಾ ತಾಲೂಕಿನ ದಂಡಾಧಿಕಾರಿಗಳಾದ ತಾಲೂಕಿನ ತಹಸೀಲ್ದಾರರು ನಮಗೆ ಚುನಾವಣೆ ಜವಾಬ್ದಾರಿಯನ್ನು ತಾಂಡಿದ್ರು. ಅವರು ಚುನಾವಣೆ ಜವಾಬ್ದಾರಿ ತಗೊಂಡ್ಮೇಲೆ ನಾವು ನಮ್ಮ ಕೆಲಸ ಕಾರ್ಯಗಳನ್ನೆಲ್ಲ ಬಿಟ್ಟು ನಾವು ಈ ಚುನಾವಣೆಗೆ ವೋಟ್ ಹಾಕಕ್ಕೆ ನಾವು ಬಂದ್ಕುಂಟೆ ಪಂಚಾಯತಿ ಒಳಗೆ ಬಂದಿದ್ದೀವಿ. ಇಲ್ಲಿ ಯಾವ ಅಧಿಕಾರಿಗಳು ನಮ್ಮ ಕಣ್ಣಿಗೆ ಕಾಣ್ತಿಲ್ಲ. ಯಾಕೆ ಅಂದ್ರೆ ಇಲ್ಲಿ ಏನಾಗೈತೆ ಅಂತಲೇ ಅರ್ಥನೇ ಆಗ್ತಿಲ್ಲ. ಇಲ್ಲಿ ಸರ್ಕಾರನೇ ಬೇಲಿನ ಎದ್ದು ಹೊಲ ಮೇಯೋ ತರ ಆಗಿದೆ ಇಲ್ಲಿ. ಯಾಕೆಂದ್ರೆ ಒಂದು ನೋಟಿಸ್ ಬೋರ್ಡ್ ಅಲ್ಲಿ ಯಾವ ಎಲೆಕ್ಷನ್ ರದ್ದಾಗಿದೆ ಅಂತಲೂ ಹಾಕಿಲ್ಲ. ಆಮೇಲೆ ನಮಗೆ ಒಂದು ನೋಟಿಸ್ ಸಹ ಎಲೆಕ್ಷನ್ ಇಲ್ಲ ಅಂತಲೂ ಕಳಿಸಿಲ್ಲ. ಆಮೇಲೆ ಪಂಚಾಯತಿಗೆ ಬಾಗ್ಲು ತಕ್ಕೊಂಡು ಸುಮ್ಮನೆ ಇದ್ದಾರೆ ಅಷ್ಟೇ. ಬಿಟ್ರೆ ಇವತ್ತು ಚುನಾವಣೆ ನಾವು ನಾಮಪತ್ರ ಸಲ್ಲಿಸೋರು 10 ನಿಮಿಷ 11 ಗಂಟೆ ಟೈಮಿಂಗ್ ಕೊಟ್ಟಿರ್ತಾರೆ. 11:15 ಬಂದ್ರೆ ನಮ್ಮನ್ನ ಇವರು ತಹಸೀಲ್ದಾರ್ ಒಳಗಡೆ ಬಿಟ್ಕೊಂತಾರ. ನಮಗೆ ಒಂದು ನ್ಯಾಯ, ಅವ್ರಿಗೆ ಒಂದು ನ್ಯಾಯ. ನಮ್ಮ ಇಲ್ಲಿ ಏನು ಗ್ರಾಮ ಪಂಚಾಯತಿ ಎಲ್ಲ ಸದಸ್ಯರು ಇದ್ದಾರೆ, ಅವ್ರಿಗೆಲ್ಲ ದಂಡಾಧಿಕಾರಿಗಳು ಅವಮಾನ ಮಾಡಿದ್ದಾರೆ. ಇದಕ್ಕೆ ನಮ್ಮ ಶಿರಾ ಶಾಸಕರಾದ TB ಜಯಚಂದ್ರ ಅವರು ಅವ್ರನ್ನ ಕೂಡಲೇ ಸಸ್ಪೆಂಡ್ ಮಾಡಬೇಕು ಅಂತ ನಾವು ಈ ಜನಪ್ರತಿನಿಧಿಗಳಾದ ಎಲ್ಲ ಜನಗಳು ಸಹ ಎಲ್ಲ ಕೇಳ್ಕೊಂತೀವಿ. ಯಾಕೆಂದ್ರೆ ಈ ಅನ್ಯಾಯ ಇಡೀ ಜಿಲ್ಲೆಯಲ್ಲ, ತಾಲೂಕಲ್ಲೆಲ್ಲ, ರಾಜ್ಯದಲ್ಲೇ ಇದೇ ಆಗಿರೋದು ಫಸ್ಟ್. ಯಾಕೆಂದ್ರೆ ಎಲೆಕ್ಷನ್ ಅಂದ್ರೆ ಅವ್ರ ಮನೆ ಕೆಲಸ ಅಂದ್ಕೊಂಡಿದ್ದಾರೆ. ಹೆಂಗೇಳ್ರಿ, ಉಂಡು ತಿಂದು ಬರ್ಕೊಂಡು ಎಲ್ಲ ಮುಗಿಸ್ಕೊಂಡು ಅವ್ರು ಎಲ್ಲಿ ಬೇಕಲ್ಲಿ ಹೋಗಿ ಬಂದು ಮಾಡೋದು ಎಲೆಕ್ಷನ್ ಅಂದ್ಕೊಂಡಿದ್ರೆ. ಇದನ್ನ ಎಲೆಕ್ಷನ್ ಅಂದ್ರೆ ಇದು ಗಂಟೆ ಎಲೆಕ್ಷನ್ ಅಲ್ಲ, ಇದು ಟೈಮಿಂಗ್ಸ್ ಎಲೆಕ್ಷನ್ ಅಲ್ಲ. ಏನಾಗಿದೆ ಅಂದ್ರೆ ಬೇಕಾಬಿಟ್ಟಿ ಎಲೆಕ್ಷನ್ ಇದು. ನೋಡ್ರಿ, ನಮ್ಗೆ ಯಾಕೆ ನೋಟಿಸ್ ಕೊಡ್ಬೇಕಾಯ್ತು? ತಾಲೂಕ್ ಆಫೀಸ್ ಇಂದ ಕಳಿಸಿದ್ದಾರೆ ನಮಗೆ, ಪೋಸ್ಟ್ ಅಲ್ಲಿ ಬಂದಿರೋದು. ಇದು ದಂಡಾಧಿಕಾರಿಗಳು ಕಳಿಸಿರೋದು. ನಾನು ಜವಾಬ್ದಾರಿ ತಗೊಂಡಿದ್ದೀನಿ, ನಿಮಗೆ ಎಲೆಕ್ಷನ್ ಮಾಡ್ತೀನಿ, ನಾನು ಕರ್ತಿದ್ದೀನಿ, ನೀವೆಲ್ಲ ಪಂಚಾಯತಿ ಬನ್ನಿ ಉಣ್ಣಿ ಹೋಗಿ ಅಂತ ಹೇಳಿರೋದು. ಇದು ಎಲೆಕ್ಷನ್ ಮಾಡಕ್ಕಲ್ಲ. ಈ ತರ ಎಲೆಕ್ಷನ್ ಇದೇ ರಾಜ್ಯದಲ್ಲಿ ಫಸ್ಟ್
ಇದು ಎಲ್ಲಾ ತಾಲೂಕಿಗೂ ಎಲ್ಲಾ ಜಿಲ್ಲೆಗೂ ಹರಡಬೇಕು. ಅನ್ಯಾಯ ಇವತ್ತು ಬಂದ್ಕುಂಟೆ ಪಂಚಾಯತಿಗೆ ಆದಂತ ಅನ್ಯಾಯ ಇಡೀ ತಾಲೂಕಲ್ಲೆಲ್ಲ, ಇಡೀ ಜಿಲ್ಲೆಲೆಲ್ಲ, ಇಡೀ ರಾಜ್ಯದಲ್ಲೇ ಎಲ್ಲೂ ಆಗ್ಬಾರ್ದು. ಯಾಕೆಂದ್ರೆ ಈ ತರ ಅಧಿಕಾರಿಗಳು ಇರಬಾರ್ದು. ಇವ್ರಿಗೆ ಏನೇ ಕ್ರಮ ತಾಣ್ತಾರೋ ಗೊತ್ತಿಲ್ಲ, ಮೇಲಧಿಕಾರಿಗಳು ಯಾರು ಕ್ರಮ ತಾಣ್ತಾರೋ ಗೊತ್ತಿಲ್ಲ, DC ಅವರು, AC ಅವರು, MLAಗಳು ಏನೇನು ಅಧಿಕಾರ ತಾಣ್ತಾರೆ ಅಂತ ಗೊತ್ತಿಲ್ಲ. ಇದಂತೂ ಕಾನೂನು ಹೋರಾಟ ಜೋರಾಗಿ ಆಗುತ್ತೆ. ಕಾನೂನು ಹೋರಾಟ ಮಾಡೇ ಮಾಡ್ತೀವಿ. ನಮಗೆ ನೋಡ್ರಿ, ಈ ನೋಟಿಸ್ ಅಲ್ಲಿ ಅವ್ರು ಹಾಕೋದಾಯ್ತು, ಕೋರ್ಟ್ ಅಲ್ಲಿ ಇದೆ, ನೋಟಿಸ್ ಬಂದೈತೆ, ನೋಟಿಸ್ ಬಂದ್ರೆ ರದ್ದಾಗ್ತೈತೆ, ಚುನಾವಣೆ ಮಾಡಲ್ಲ. ಕೋರ್ಟ್ ಅಲ್ಲಿರೋದ್ನ ಚುನಾವಣೆ ಯಾಕೆ ಮಾಡಿರಿ ಇವರು? 10ನೇ ತಾರೀಕು ಯಾಕೆ ಕಳ್ಸಿರು? ಇವ್ರು ಹೇಳ್ಬೋದಾಯ್ತು, ಟೈಮಿಂಗ್ಸ್ ಹಾಕ್ಬಾರ್ದಾಯ್ತು. ನಾವ್ ಯಾವಾಗ್ಲೂ ಮಾಡ್ತೀವಿ. ಯಾಕೆಂದ್ರೆ ಅರ್ಜಿ ತಾಣಕ್ಕೆ ಟೈಮಿಂಗ್ಸ್ ಹಾಕ್ಬಾರ್ದಾಯ್ತು, ನಮ್ ಲೇಟ್ ಆಗುತ್ತೆ. ನೋಟಿಸ್ ಇದು ಕೋರ್ಟ್ ಅಲ್ಲಿ ಐತೆ ಅನ್ಬೇಕೆ, ಕೋರ್ಟ್ ಅಲ್ಲಿ ಐತೆ ಅನ್ಬೇಕೆ ಚುನಾವಣೆ ಯಾಕೆ ಮಾಡಿರಿ ಇವರು? ಘೋಷಣೆ ಮಾಡಿರೋ 10ನೇ ತಾರೀಕು ಅಂತ. ಅಧಿಕಾರಿಗಳು ಯಾಕೆ ಬಂದಿಲ್ಲ? ಇಲ್ಲಿ ಬಂದು 10ವರೆಗೆ ಅವ್ರು ಹೇಳ್ಬೋದಾಯ್ತು ಸದಸ್ಯಗಳನ್ನ, ನೋಡ್ರಪ್ಪ ಇವತ್ತು ಈ ತರ ಆಗಿದೆ, ಈ ತರ ನಮಗೆ ನೋಟಿಸ್ ಬಂದಿದೆ, ಹಿಂಗಿದೆ, ನೀವು ದಯವಿಟ್ಟು ಅಧಿಕೃತ ಬಂದಿದೆ, ನೀವು ದಯವಿಟ್ಟು ಇದನ್ನ ಮುಂದೂಡಲಾಗಿದೆ, ನಾವು ನಿಮ್ಗೆ ಇನ್ನೊಂದು ಡೇಟ್ ಅಲ್ಲಿ ನೋಟಿಸ್ ಕೊಟ್ಟಾಗ ನೀವು ಬನ್ನಿ ಅಂತ ಹೇಳ್ಬೋದಾಯ್ತು. ಆ ಪಂಚಾಯತಿ ಮುಂದೆ ಒಂದು ನೋಟಿಸ್ ಬೋರ್ಡ್ ಅಲ್ಲಿ ನೋಟಿಸ್ ಹಾಕ್ಬೋದಾಯ್ತು, ಎಲೆಕ್ಷನ್ ರದ್ದಾಗಿದೆ ಅಂತ. ಏನೂ ಹಾಕಿಲ್ಲ, ಭಾರಿ ಕಗ್ಗೊಲೆ. ಇದು ಒಂದು ತಿರಾ ತಾಲೂಕಲ್ಲಿ ಕಗ್ಗೊಲೆ. ಪ್ರಜಾಪ್ರಭುತ್ವ ಇಲ್ಲ ಇಲ್ಲಿ ಜನಗೆ. ಏನ್ ಹಾಕ್ಬೇಕಾಯ್ತಾ ನೀವು? ಹಾಕ್ಬೇಕಾಯ್ತು ಗ್ರಾಮ ಪಂಚಾಯತಿ ಮೆಂಬರ್. ಯಾಕೆ ಹಾಕ ಕೊಡ್ಲಿಲ್ವಾ? ಇಲ್ಲ ಹಾಕಕ್ಕೆ ಬಂದಿಲ್ಲ. ಯಾಕೆ ಚುನಾವಣೆ ಅಧಿಕಾರಿನ ಬಂದಿಲ್ಲ ಸರ್. ಅದರಿಂದ ನಾವು ಇಲ್ಲೇ ಕೂತಿದ್ವಿ, ಒಬ್ಬರೇನೆ ಬಂದಿರೋದು ಅಭ್ಯರ್ಥಿಯಾಗಿ. ನಿಮ್ಗೆ ಯಾರು ಈಗ ಅಧಿಕಾರಿಗಳು ಕೇಳಿಲ್ಲ ನೀವು? ಹೇಳಿದೀವಿ, ಹಾ, ಯಾರು ಬಂದಿಲ್ಲ. ಯಾರು ಹೇಳೋದೇ ಇಲ್ಲ. ಚುನಾವಣೆ ಅಧಿಕಾರಿ ಬಂದಿಲ್ಲ. ಅವರು ಊಟ ಮಾಡ್ಕೊಂಡು ಮಾಡ್ತಾ ಇದ್ದೀರಾ ಅಂತ. ಸರ್ ನಮಸ್ತೆ. ಏನು ನಮ್ಮ ಬಂದ್ಗುಂಟೆ ಪಂಚಾಯತಿ ಅಧ್ಯಕ್ಷರಾದ ಜಯಲಕ್ಷ್ಮಿ ಅವರು ಕರ್ತವ್ಯ ಲೋಪದಿಂದ ಇವತ್ತು ಸದಸ್ಯತ್ವ ಮತ್ತು ಅಧ್ಯಕ್ಷ ಸ್ಥಾನದಿಂದ ತೆರವುಗೊಂಡಿದ್ದಾರೆ. ಅವ್ರ ಕಾರಣದಿಂದ ಇವತ್ತು ಚುನಾವಣೆ ಪ್ರಕ್ರಿಯೆ ನಡೀತಾ ಇತ್ತು. ಬರಂಗಿ ಸರ್